ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಬಳಿಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಆಟೋ ನಡುವೆ ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ ಪರಿಣಾಮ ಪಕ್ಕದಲ್ಲಿದ್ದಂತಹ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಬಸ್ಸು ಕಾರು ಡ್ಯಾಮೇಜ್ ಆಗಿಬಿಟ್ಟಿದೆ. ಅಸಲಿಗೆ ಕಾರಣ ಏನು ಅಂತಂದರೆ, ಈ ಆಟೋ ಚಾಲಕ ಒಬ್ಬ ಓವರ್ಟೇಕ್ ಮಾಡೋಕ್ಕೆ ಬರ್ತಾನೆ. ಆ ಟೈಮಲ್ಲಿ ಆಗಿರೋದು. ಸಂಪೂರ್ಣವಾಗಿ ಆಟೋ ನೋಡಿ ಜಖಮಾಗ್ಬಿಟ್ಟಿದೆ. ಇಬ್ಬರೂ ಚಾಲಕರಿಗೂ ಗಂಭೀರವಾಗಿ ಗಾಯ ಆಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ ಮಾಹಿತಿಗಿದೆ. ಆಕ್ಸಿಡೆಂಟ್ ಆದ ಸಂದರ್ಭದ ಘಟನಾ ಸ್ಥಳದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮನುಷ್ಯರಿಗಿಂತಲೂ ಕೂಡ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ಇದೇ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಸರಣಿ ಅಪಘಾತಗಳು ಕೂಡ ಆಗ್ತಿದೆ. ಇದಕ್ಕೆ ಉದಾಹರಣೆ ಅನ್ನುವಂತೆ ಬೆಳಗ್ಗೆ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಬಳಿ ಸರಣಿ ಅಪಘಾತ ಆಗಿತ್ತು. ಒಬ್ಬ ಆಟೋ ಚಾಲಕ ರೈಟ್ ಸೈಡಲ್ಲಿ ಓವರ್ಟೇಕ್ ಮಾಡೋಕ್ಕಾಗಿ ಬಂದಿದ್ದಾನೆ. ಅದರಿಂದ ಬರ್ತಿದ್ದಂಥ ಬಸ್ಸು ಆಟೋವನ್ನು ತಪ್ಪಿಸೋದಕ್ಕೆ ಹೋಗಿ ಕೆಎಸ್ಆರ್ಟಿಸಿ ಬಸ್ಸು ಡಿವೈಡರ್ಗೆ ಗುದ್ದಿದೆ. ಡಿವೈಡರ್ಗೆ ಗುದ್ದಿದ ಪರಿಣಾಮ ಡಿವೈಡರ್ ದಾಟಿ ಮತ್ತೊಂದು ಬಸ್ಗೂ ಕೂಡ ಒಂದು ಆಕ್ಸಿಡೆಂಟ್ ಮಾಡಲಾಗಿದೆ. ಆ ಬಸ್ಸು ಮತ್ತು ಇನ್ನೊಂದು ಬಸ್ನ ನಡುವೆ ಇದ್ದಂಥ ಸ್ವಿಫ್ಟ್ ಕಾರು ಕೂಡ ಸಂಪೂರ್ಣವಾಗಿ ಜಖಮಾಗಿದೆ. ಅದರ ಜೊತೆ ಒಂದು ಆಟೋವು ಕೂಡ ಸಂಪೂರ್ಣವಾಗಿ ಜಖಮಾಗಿದೆ. ಇದರಿಂದಾಗಿ ಕೆಎಸ್ಆರ್ಟಿಸಿಯ ಏನು ಮೈಸೂರು ಘಟಕದ ಒಂದು ಬಸ್ ಕೂಡ ಜಖಮಾಗಿದೆ. ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ಸು, ಅದರ ಜೊತೆ ಮೈಸೂರಿಂದನೇ ಮತ್ತೆ ಬೆಂಗಳೂರಿಗೆ ಬರ್ತಿದ್ದಂಥ ಅಂಬಾರಿ ಡಿಲಕ್ಸ್ ಬಸ್ ಕೂಡ ಇವತ್ತು ಸರಣಿ ಅಪಘಾತದಲ್ಲಿ ಸಿಕ್ಕಿದೆ. ಇನ್ನು ಅಕ್ಕಪಕ್ಕದಲ್ಲಿ ಬರ್ತಿದ್ದಂಥ ಕೆಲವೊಂದಷ್ಟು ಎರಡು ಆಟೋಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿವೆ. ಹೀಗಾಗಿ ಬೆಳಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇಲ್ಲಿ ಸ್ಥಳಕ್ಕೆ ಬಂದಂಥ ಜ್ಞಾನಭಾರತಿ ಟ್ರಾಫಿಕ್ ಪೊಲೀಸ್ನವರು ತಕ್ಷಣ ಇಲ್ಲಿರಂತ ಏನು ಆಕ್ಸಿಡೆಂಟ್ ಆಗಿದ್ದಂಥ ಎರಡು ಬಸ್ಗಳು ಮತ್ತೆ ಎರಡು ಆಟೋ ಮತ್ತೆ ಸ್ವಿಫ್ಟ್ ಕಾರು ಎಲ್ಲವನ್ನು ಕೂಡ ಟೋಯಿಂಗ್ ಮಾಡಿ ಪಕ್ಕದಲ್ಲೇ ಪಾರ್ಕ್ ಅನ್ನು ಮಾಡಿ ಸಂಚಾರ ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಈಗಾಗಲೇ ಆಟೋದಲ್ಲಿದ್ದಂಥ ಚಾಲಕ ಮತ್ತೆ ಪ್ರಯಾಣಿಕರು, ಅದೇ ರೀತಿಯಲ್ಲಿ ಕೂಡ ಸ್ವಿಫ್ಟ್ ಕಾರ್ನಲ್ಲಿದ್ದಂಥ ಚಾಲಕರಿಗೆ ಇಬ್ಬರೂ ಕೂಡ ಗಂಭೀರವಾದಂಥ ಗಾಯಗಳಾಗಿರೋದ್ರಿಂದ ಇಬ್ಬರನ್ನು ಕೂಡ ಈಗ ಆಸ್ಪತ್ರೆಯಲ್ಲಿ ಕೂಡ ದಾಖಲಿಸಿದ್ದಾರೆ. ಇನ್ನೂ ಕೂಡ ಏನು ಪ್ರಕರಣ ಈಗಾಗಲೇ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಈ ಪ್ರಕರಣ ಇತ್ಯರ್ಥವಾಗುವವರೆಗೂ ಕೂಡ ಏನು ಕೆಎಸ್ಆರ್ಟಿಸಿಯ ಮೈಸೂರು ಡಿಪೋದ ಒಂದು ಬಸ್ಸು, ಅದೇ ರೀತಿಯಲ್ಲೂ ಕೂಡ ಅಂಬಾರಿಯ ಡಿಲಕ್ಸ್ ಕೆಎಸ್ಆರ್ಟಿಸಿಯ ಪವರ್ ಪ್ಲಸ್ನ ಬಸ್ಸು ಎರಡೂ ಕೂಡ ಇಲ್ಲಿ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಮುಂದೆನೇ ಕೂಡ ಇದ್ದಾವೆ. ಇನ್ನು ಕೂಡ ಬೆಂಗಳೂರಿನ KA 05AG1988 ಸ್ವಿಫ್ಟ್ ಡಿಸೈರ್ ಕಾರ್ ಕೂಡ ಸಂಪೂರ್ಣವಾಗಿ ಜಖಮಾಗಿ ಹಾಳಾಗಿದೆ. ಹೀಗಾಗಿ ವಾಹನ ಸಂಚಾರ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ಮತ್ತೆ ನಾವು ಕರೆಕ್ಟ್ ಆಗಿದ್ರು ಕೂಡ ಬೇರೆಯವರು ಕೂಡ ಬಂದು ಆಕ್ಸಿಡೆಂಟ್ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ನೋಡಿ, ಕೆಎಸ್ಆರ್ಟಿಸಿ ಬಸ್ ಅಂದಮೇಲೆ ಕನಿಷ್ಠ ಪಕ್ಷ 30 ರಿಂದ 40 ಜನ ಪ್ರಯಾಣಿಕರು ಇರ್ತಾರೆ. ಇನ್ನೂ ಕೂಡ ಹೊಸ ಬಸ್ಸು, ಇನ್ನೂ ಕೂಡ ಅಂಬಾರಿ ಬಸ್ಗಳು ಲಾಂಚ್ ಆಗಿ ಇನ್ನೂ 2 ತಿಂಗಳು ಕೂಡ ಆಗಿಲ್ಲ. ಆ ಒಂದು ಬಸ್ ಕೂಡ ಇವತ್ತು ಎಲ್ಲ ಒಂದು ಕಡೆ ಆಕ್ಸಿಡೆಂಟ್ ಆಗಿದೆ. ಇದು ಕೇವಲ ಒಬ್ಬ ಆಟೋ ಚಾಲಕ ಮಾಡಿದಂಥ ನಿರ್ಲಕ್ಷ್ಯಕ್ಕೆ ಇವತ್ತು 2 ಕೆಎಸ್ಆರ್ಟಿಸಿ ಬಸ್ಗಳು ಮತ್ತೆ ಪಕ್ಕದಲ್ಲಿ ಬರ್ತಿದ್ದಂಥ 2 ಆಟೋ ಮತ್ತೆ ಅದೇ ರೀತಿಯಲ್ಲೂ ಕೂಡ ಏನು ಸ್ವಿಫ್ಟ್ ಡಿಸೈರ್ ಕಾರು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ಎಚ್ಚರಿಕೆಯಿಂದ ವಾಹನ ಸವಾರ ಮಾಡಬೇಕು ಅಂತ ಪವರ್ ಟಿವಿಗೆ ಕೂಡ ಮನವಿ ಅಂತ ಕೂಡ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಪವನ್ ಜೊತೆ ಮಲಂಡಳಿ, ಪವರ್ ಟಿವಿ, ಬೆಂಗಳೂರು.